ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸ್ ಪಲಾವ್ ಮಾಡ್ಲಿಕ್ಕೆ ನಾನು ಬೀನ್ಸ್ ತಗೊಂಡಿದ್ದೀನಿ, 2 ಆನಿಯನ್, ಕ್ಯಾರೆಟ್, ಟೊಮೆಟೊ, ಇದು ಬಟಾಟೊ, ಮತ್ತೆ ಇದು ಮಟರ್ ತಗೊಂಡಿದ್ದೀನಿ, ಮತ್ತೆ ಕಾಲಿಫ್ಲವರ್ ತಗೊಂಡಿದ್ದೀನಿ. ಇವಾಗ ಒಂದು ಬಟ್ಲದಷ್ಟು ಎಣ್ಣೆ ತಗೊಂಡಿದ್ದೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇದು ಗರಂ ಮಸಾಲ, ಇದು ಕೆಂಪು ಖಾರದ ಪುಡಿ, ರುಚಿಗಾಗುವಷ್ಟು ಉಪ್ಪು, ಜೀರಿಗೆ, ಮತ್ತೆ ಇದು ಪಲಾವ್ ಎಲೆ, ಮತ್ತೆ 4 ದಾಲ್ಚಿನ್ನಿ ಪೀಸ್ ಮಾಡ್ಕೊಂಡಿದ್ದೀನಿ, ಇದು 4 ಲವಂಗ, 1 ಏಲಕ್ಕಿ. ಇವಾಗ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ಇದು ಪಲಾವ್ ಎಲೆ ಇದೆ. ಒಂದ್ ಪಾತ್ರೆಗೆ ಎಣ್ಣೆ ಹಾಕಿದೀನಿ. ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ ನಾನು. ಇವಾಗ ಪಲಾವ್ ಎಲೆ, ಇದು ಪಲಾವ್ ಎಲೆನ ಅಂತಾರೆ, ಹಸಿ ಪಲಾವ್ ಎಲೆ. ಇದು ದಾಲ್ಚಿನ್ನಿ, ಮತ್ತೆ 4 ಲವಂಗ, 1 ಏಲಕ್ಕಿ ಜಜ್ಜಿ ಹಾಕೋಣ, ಮತ್ತೆ ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ನಾನು 2 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದೊಂದಾಗಿ ವೆಜಿಟೇಬಲ್ಸ್ ಹಾಕ್ತಾ ಹೋಗ್ತೇನೆ. ಇವಾಗ ಬಟಾಟೊ ಹಾಕಿದ್ದೀನಿ ಫ್ರೆಂಡ್ಸ್. ಕ್ಯಾರೆಟ್, ಬೀನ್ಸ್, ಮಟರ್, ಮತ್ತೆ ಟೊಮೆಟೊ, ಇದು ಫ್ಲವರ್ ಅಂತಾರಲ್ವ, ಅದು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇವಾಗ ಕೆಂಪು ಖಾರ ಮತ್ತೆ ಸ್ವಲ್ಪ ಅರಶಿನ ಹಾಕ್ತಾ ಇದೀನಿ, ಮತ್ತೆ ರುಚಿಗಾಗುವಷ್ಟು ಉಪ್ಪು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1 5 ನಿಮಿಷ ಕಾಲ. ಇದು ನಾನು ಹಳದಿ ಇದೆಲ್ಲ ಅದು ಹಾಕ್ತಾ ಇದೀನಿ, ಪೌಡರ್ ಮಾಡಿದ್ದು ಮಸಾಲ, ಗರಂ ಮಸಾಲ. ಇವಾಗ 1 5 ನಿಮಿಷ ಇದಕ್ಕೆ ಮುಚ್ಚಿಡೋಣ. ಚೆನ್ನಾಗಿ ಇದು ಫ್ರೈ ಆಗಿದೆ. ಕಸ್ತೂರಿ ಮೆಂತ್ಯ ಹಾಕ್ತಾ ಇದೀನಿ. ಇವಾಗ 1 5 ನಿಮಿಷ ಇದಕ್ಕೆ ಹಾಗೆ ಬಿಡೋಣ. ಇನ್ನೊಂದು 5 ನಿಮಿಷ. 1 ಡಬ್ಬದಷ್ಟು ನಾನು ರೈಸ್ ತಗೊಂಡಿದ್ದೀನಿ, 1 kg ಇದೆ ಇದು. ಈ ಡಬ್ಬದಿಂದ 2 ಡಬ್ಬಿಯಷ್ಟು ನೀರ್ ಹಾಕ್ಬೇಕಾಗ್ತದ. ನಾನು ನೀರ್ ಹಾಕ್ತಾ ಇದೀನಿ. 1 ಇನ್ನೊಂದು ಹಾಕ್ತೇನೆ. ಇದರಿಂದ 2 ಹಾಕಿದ್ದೀನಿ. ಇವಾಗ ನಾನು ಇದು ಚೆನ್ನಾಗಿ ತೊಳೆದು ಹಾಕೋಬೇಕಾಗ್ತದ, ಅದಕ್ಕೆ ತೊಳ್ಕೊಂಡ್ ಬರೋಣ ಬನ್ನಿ. ಇವಾಗ ಅಕ್ಕಿ ತೊಳಿತಾ ಇದ್ದೀನಿ. ಇವಾಗ ಇದು ಕುದಿತಾ ನೀರಿಗೆ ರೈಸ್ ಹಾಕ್ತಾ ಇದ್ದೀನಿ. ಇವಾಗ ನಾನು ಚೆನ್ನಾಗಿ ತಿರುಗಿಸಿ ಅದಕ್ಕೆ ಮುಚ್ಚಿಬಿಡೋಣ. ಈಗ ಎಷ್ಟು ಚೆನ್ನಾಗಿ ರೈಸ್ ರೆಡಿ ಆಗಿದೆ. ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ, ವೆಜ್ ಪಲಾವ್ ಮಸ್ತಾಗಿ ಬಂದಿದೆ. ಇದಕ್ಕೆ ಎಲ್ಲವನ್ನು ಹಾಕಿದ್ದೀನಿ ಅಂತ ನೀವು ಹಾಗೆ ತಿನ್ಬಹುದು, ಇಲ್ಲಾಂದ್ರೆ ಮೊಸರು ಹಾಕಿನೂ ತಿನ್ಬಹುದು. ನೋಡಿ ಎಷ್ಟು ಮಸ್ತಾಗಿ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ. ನೋಡಿದಕ್ಕೆ ಥ್ಯಾಂಕ್ ಯು. ನೀವು ಮನೇಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ.